ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಿನಿ ವ್ಲಾಗಲ್ಲಿ ನನ್ನ ಡೈಲಿ ಕೆಲಸಗಳ ಜೊತೆಗೆ ಅಕ್ಕಿ ಮತ್ತು ರಾಗಿನೂ ಕೂಡ ಬಿಸಿಲಿದ್ದರಿಂದ ತೊಳೆದು ಒಣಗಿಸ್ಕೊಂಡು ಹಿಟ್ಟುಗಳನ್ನ ಮಾಡಿಸ್ಕೋಬೇಕಾಗಿತ್ತು. ಆ ಕೆಲಸಗಳು ಕೂಡ ಮುಗಿಸ್ಕೊಂಡು ಅದ್ರ ಜೊತೆಗೆ ನಾನು ಸಂಡೇ ಬೆಳಗ್ಗೆ ಆಗಿದ್ದರಿಂದ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಪರ್ಫೆಕ್ಟಾಗಿ ಅವಲಕ್ಕಿ ಹೇಗೆ ಮಾಡೋದು ಅನ್ನೋದು ಕೂಡ ಈ ವ್ಲಾಗ್ನಲ್ಲಿ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದರೆ ಚೆಕ್ ಮಾಡಿ. ಅದಾದಮೇಲೆ ಹೊರಗಡೆ ಹೋಗಿ ಬಂದು ಸಂಜೆ ಈವ್ನಿಂಗ್ಗೆ ಕಾರ್ನ್ ಬೇಯಿಸ್ಕೊಟ್ಟು ಹಾಗೆ ಚಾಕ್ಲೇಟ್ ಕೇಕ್ ಮಾಡೋಂಥ 1/4 ಕಪ್ಪು ಬಟರು, ಅರ್ಧ ಕಪ್ಪು ಬೆಲ್ಲ, ಅರ್ಧ ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್, 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಬ್ಲೆಂಡರಲ್ಲಿ ಎರಡನ್ನೂ ಕೂಡ ಚೆನ್ನಾಗಿ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಕಿಂಗ್ ಟಿನ್ಗೆ ಹಾಕಿ ಮೇಲೆ ಚೋಕೋ ಚಿಪ್ಸ್ ಆ್ಯಡ್ ಮಾಡಿ ಓಪನ್ ವೆಸಲಲ್ಲಿ ಸ್ವಲ್ಪ ಉಪ್ಪು ಹಾಕಿ ಪ್ರೀ ಹೀಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 25ರಿಂದ 30 ನಿಮಿಷ ಬೇಯಿಸಿದ್ರೆ ಚಾಕ್ಲೇಟ್ ಕೇಕ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಬೆಲ್ಲ ಹಾಗೂ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಯಾವುದೇ ಓವನ್ ಇಲ್ದೇ ಮೊಟ್ಟೆನೂ ಯೂಸ್ ಮಾಡದೆ ಒಂದು ಒಳ್ಳೆ ಚಾಕ್ಲೇಟ್ ಕೇಕ್ ಫ್ಲಫಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು.